ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ತೆಂಗಿನಕಾಯಿ ತುರಿ 1 ಕಪ್, 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕೊಳ್ಳಿ. ಹಸಿಮೆಣಸಿನಕಾಯಿ 5 ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನೇನು ಖಾರವಾಗಿ ಏನು ಮಾಡಲ್ಲ, ಸುಮ್ಮನೆ ಸಪ್ಪನೆ ಮಾಡ್ತಾರೆ. ನಿಮಗೆ ಬೇಕು ಅಂತ ಅನ್ಸಿದ್ರೆ, ಖಾರನ ಇಷ್ಟಪಡೋರಾದ್ರೆ ಹಸಿಮೆಣಸಿನಕಾಯಿ ಹಾಕೋಬಹುದು. ನೀರು ಬೇಕಾಗುವಷ್ಟು ಇಟ್ಕೊಳ್ಳಿ. ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಚೂರು ಇಂಗು. ಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಅದಕ್ಕೆ ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ. ಇಲ್ಲಿ ನೋಡಿದ್ರಲ್ವ ನೀವು, ನಾನು ಹುಣಸೆ ಹಣ್ಣು ಹಾಕಿಲ್ಲ. ಆ್ಯಕ್ಚುಲಿ ಈ ಕಾಯಿ ಚಟ್ನಿಗೆ ಹುಣಸೆ ಹಣ್ಣು ಹಾಕೋದಿಲ್ಲ. ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳಿ. ಕಾಯಿ ಚಟ್ನಿ ನೀವು ತೀರಾ ನುಣ್ಣಗೆ ಅಂತಲ್ಲ, ಇಷ್ಟ ಆದರೆ ಸಾಕು. ಈ ಚಟ್ನಿನ ಒಂದು ಬೌಲ್ಗೆ ತೆಕ್ಕೊಳ್ಳಿ. ಸ್ಟವ್ ಆನ್ ಮಾಡಿ ಎಣ್ಣೆನ ಕಾಯ್ಲಿಕ್ಕೆ ಇಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಹಾಗೆ ಇಂಗು ಹಾಕಿ. ಸಾಸಿವೆ ಪಟಪಟ ಅಂದ ತಕ್ಷಣ ಆಫ್ ಮಾಡಿ ಸ್ಟವ್. ಹಾಗೆ ಒಗ್ಗರಣೆ ಯಾವಾಗಲೂ ಬಿಸಿ ಇರ್ತೇನೆ ಚಟ್ನಿಗೆ ಹಾಕ್ಬಿಡಿ. ಹಾಗೆ ಸ್ವಲ್ಪ ಚಟ್ನಿನ ಈ ಒಗ್ಗರಣೆ ಸೌಟಿಗೆ ಹಾಕ್ಬಿಟ್ಟು ಅದನ್ನ ಹೀಗೆ ಚೆನ್ನಾಗಿ ತೆಗೆದ್ಬಿಡಿ. ಸಾಂಪ್ರದಾಯಿಕವಾಗಿ ಈ ಅಕ್ಕಿ ಹಿಟ್ಟಿನ ಜೊತೆ ನಾವು ಕಾಯಿ ಚಟ್ನಿ ಮಾಡ್ಬೇಕಂದ್ರೆ ಈ ಥರನೇ ಮಾಡ್ತೀವಿ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪಾಗಲಿ ಹುಳಿ ಆಗಲಿ ಏನೂ ಹಾಕೋದಿಲ್ಲ. ಕಾಯಿ ಚಟ್ನಿ ಮಾಡೋದನ್ನು ನೋಡಿದ್ರಲ್ವಾ, ನೀವು ಕೂಡ ಇದೇ ಥರ ಕಾಯಿ ಚಟ್ನಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.